ಎಲ್ರಿಗೂ ಮನೇಲಿ ಬೇಜಾರ ಅಂತ ಹೀಗೆ ಕೂತಿದ್ದನ್ನ ಕರ್ಕೋಗಿದ್ದು ನಮ್ಮ ಮನೆಯವರು ಸಾಗರ ಥಿಯೇಟ್ರಿಗೆ 5:30ಗೆ ಶುರುವಾಗೋ ಶೋಗೆ 5 ಗಂಟೆಗೆ ಬಂದು ಕೂತ್ಕೊಂಡಿದ್ವಿ. ಸೊ ಫೈನಲಿ ಟಿಕೆಟ್ ಸಿಕ್ತು, ಮೂವಿನೂ ಸ್ಟಾರ್ಟ್ ಆಯಿತು. ಅಮ್ಮ ಅಮ್ಮ ಕತೆ ಹೇಳಮ್ಮ, ನಿದ್ದೆ ಬರ್ತಿಲ್ಲ. ಎಷ್ಟು ಹಠ ಮಾಡ್ತೀಯ? ರಾಮದೇವ ಸ್ಮಶಾನವಾಸಿಯಾದರೆ ಇವನು ಬಾಲ್ಯದಿಂದಲೂ ಜೈಲುವಾಸಿ. ಜೈಲು ಶಿಕ್ಷೆ ಒಳಗಾಗಿರುವ ಖೈದಿಗಳಿಗೆ ನೇಣು ನಂಬಿಕೆಸುವುದೇ ಇವನ ಕೆಲಸ. ಅಂದರೆ ಒಬ್ಬರ ಸಾವು ಇವನ ಅನ್ನ. ಇದಿಷ್ಟೇ ಅವನ ಇಂಟರ್ವಲ್ ಮಾತ್ರ. ಸಾವಿನ ಬಗ್ಗೆ ಕಲಿಕರ ಆಗಲಿ, ನೋವಿನ ಬಗ್ಗೆ ಕಾಳಜಿ ಆಗಲಿ, ಇದು ಯಾವುದೂ ಇಲ್ಲದೆ ಇರೋ ಭಾವನೆಗಳೆಲ್ಲ ಸುಟ್ಟು ಕರಕಲಾಗಿರೋ ಒಂದು ನಿರ್ಜೀವಿ. ಅರ್ಧ ಮೂವಿ ಮುಗೀತು. ಎಲ್ಲರೂ ಮೂವಿ ನೋಡ್ತಾ ತಿಂಡಿ ತಿಂದರೆ ನಮ್ಮ ಮನೇಲಿ ನೋಡ್ರಿ ಅರ್ಧ ಮೂವಿ ಮುಗಿದ್ಮೇಲೆ ಎಲ್ಲ ಲೈಟ್ ಹಾಕ್ಸಿದ್ಮೇಲೆ ಹೆಂಗೆ ತಿಂಡಿ ತಿಂತಿದ್ದಾರೆ. ಒಟ್ಟಿನಲ್ಲಿ ಒಳ್ಳೆ ನನ್ನ ಕಾಲು ತಿಂಡಿ ಇಡೋ ಟೇಬಲ್ ಥರ ಮಾಡ್ಕೊಂಡಿದ್ದಾರೆ. ಒಳ್ಳೆ ಪಕ್ಕಕ್ಕೆ ಇದಕ್ಕೆ ಚೆನ್ನಾಗೈತಿ. ಏನು ಟೇಸ್ಟ್ ನೋಡ್ಲಾ? ಟೇಸ್ಟ್ ಹೆಂಗಿದೆ ಕೇಳಿದ್ರೆ ನಮ್ಮ ಮನೇಲಿ ನೋಡಿ ಹೆಂಗೆ ರಿಯಾಕ್ಷನ್ ಕೊಡ್ತಿದ್ದಾರೆ. ಟೇಸ್ಟ್ ಹೆಂಗೈತಿ? ರಿಯಾಕ್ಷನ್ ಇಲ್ಲ. ಅಡ್ಡಿಲ್ಲ. ದಿಸ್ ಇಸ್ ದ ಸಾಂಗ್ ಮಿರಿಂಡಾ. ಅದ್ರಲ್ಲಿ ಬೇರೆ ಇಂಟ್ರೊಡಕ್ಷನ್. ಆದರೆ ಏನೇ ಆಗಲಿ ಸಾಗರ ಥಿಯೇಟ್ರ್ ಮಾತ್ರ ಅಪ್ಡೇಟ್ ಮಾಡಿದ್ದಾರೆ, ಚೆನ್ನಾಗಾಗಿದೆ. ಅಲ್ಲಿ ಮೂವಿ ಅಂತೂ ಮುಗೀತು. ಆ ಥಿಯೇಟ್ರ್ ಸೌಂಡಿಗೆ ತಲೆನೋವು ಬಂತು. ಏನೇ ಆಗಲಿ ಮೂವಿ ಮಾತ್ರ ಚೆನ್ನಾಗಿದೆ. ಸೊ ಇವತ್ತಿನ ವಿಷಯ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.